ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸಂಪೂರ್ಣ ಯೋಗ, ಆಳವಾದ ರಾಜಯೋಗ ಅನುಭವ ಮಾಡೋಣ. ನಿಧಾನವಾಗಿ ಕುಳಿತುಕೊಂಡು ಬೆನ್ನು ನೇರ, ದೇಹ ಸಡಿಲ, ಉಸಿರಾಟ ಸ್ವಾಭಾವಿಕ. ಆತ್ಮ ಜಾಗೃತಿ ಮಾಡಿಕೊಳ್ಳೋಣ. ನಾನು ಈ ದೇಹವಲ್ಲ, ನಾನು ಒಂದು ಪ್ರಕಾಶಮಾನ ಬಿಂದು, ಶಾಂತಿ ಸ್ವರೂಪ ಆತ್ಮ. ನನ್ನ ಸ್ವಧರ್ಮ ಶಾಂತಿ. ನಾನು ಶಾಂತಿಧಾಮದ ನಿವಾಸಿ. ಕೆಲವು ಕ್ಷಣ ನಾನು ಶಬ್ದಗಳ ಲೋಕದಿಂದ ದೂರ, ನಿಶ್ಶಬ್ದದ ಸಾಗರದಲ್ಲಿ ಲೀನ. ಧೋಬಿ ತಂದೆಯ ಅನುಭವ. ಈಗ ನಾನು ಮೇಲಿನ ಪರಮಧಾಮವನ್ನು ನೋಡುತ್ತೇನೆ. ಅಲ್ಲಿ ಜ್ಞಾನಸಾಗರ ಪತಿತ ಪಾವನ ತಂದೆ ಅವರು ಪ್ರೀತಿಯಿಂದ ಹೇಳುತ್ತಾರೆ, ಮಧುರ ಮಕ್ಕಳೇ, ನಾನು ನಿಮ್ಮ ಸೇವಕ, ನಿಮ್ಮ ಧೋಬಿ. ನನ್ನ ಆತ್ಮರೂಪಿ ವಸ್ತ್ರವು ಜನ್ಮ ಜನ್ಮಗಳ ವಿಕಾರಗಳಿಂದ ಮಸುಕಾಗಿದೆ. ಆದರೆ ತಂದೆಯ ಮನ್ಮನಾಭವ ಮಂತ್ರ ನನ್ನನ್ನು ನೆನಪು ಮಾಡು. ಯೋಗಾಗ್ನಿ ಪ್ರಜ್ವಲಿಸುತ್ತಿದೆ. ನನ್ನ ಆತ್ಮ ವಸ್ತ್ರವು ಹೊಳೆಯುತ್ತಿದೆ. ಪಾಪಗಳು ಸುಟ್ಟು ಭಸ್ಮವಾಗುತ್ತಿವೆ. ಸೆಕೆಂಡಿನಲ್ಲಿ ಶುದ್ಧತೆ, ಸೆಕೆಂಡಿನಲ್ಲಿ ಪಾವನತೆ. ಸ್ಮಶಾನ ಪ್ರಪಂಚದಿಂದ ವೈರಾಗ್ಯ. ಈ ಹಳೆಯ ಪ್ರಪಂಚ ಕಲಹ, ದುಃಖ, ವಿಕಾರಗಳ ಸ್ಮಶಾನ. ನಾನು ತಿಳಿದಿದ್ದೇನೆ, ಇದು ಸಮಾಪ್ತಿಯಲ್ಲಿದೆ. ಹಳೆಯ ಮನೆ ಕುಸಿಯುತ್ತಿದೆ, ಹೊಸ ಸ್ವರ್ಗ ಮನೆ ನಿರ್ಮಾಣವಾಗುತ್ತಿದೆ. ನಾನು ಸ್ಮಶಾನವನ್ನು ಪರಿಸ್ಥಾನವನ್ನಾಗಿ ಮಾಡುವ ಪಾಂಡವ ಆತ್ಮ. ನನಗೆ ಬೇಹದ್ದಿನ ವೈರಾಗ್ಯ. ಯಾರ ಮೇಲೂ ದ್ವೇಷವಿಲ್ಲ, ಆದರೆ ಮಮತ್ವವೂ ಇಲ್ಲ. ನಾನು ಯಾತ್ರಿಕ. ನನ್ನ ಗುರಿ ವಿಷ್ಣುಪುರಿ. ಪಂಚವಿಕಾರಗಳ ಮೇಲೆ ವಿಜಯ. ಈಗ ನನ್ನ ಒಳಗೆ ನೋಡುತ್ತೇನೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇವು ರಾವಣನ ತಲೆಗಳು. ನಾನು ಯೋಗ ಬಲದಿಂದ ನೋಡುತ್ತಿದ್ದೇನೆ. ತಂದೆಯ ಶಕ್ತಿಯಿಂದ ಈ ವಿಕಾರಗಳು ದುರ್ಬಲವಾಗುತ್ತಿವೆ. ನಾನು ಡಬಲ್ ಅಹಿಂಸಕ. ಯಾರ ಮೇಲೂ ಹಿಂಸೆ ಇಲ್ಲ. ಯೋಗವೇ ನನ್ನ ಶಸ್ತ್ರ, ಶಾಂತಿಯೇ ನನ್ನ ವಿಜಯ. ಜ್ಞಾನಯಜ್ಞ ಮಹಾಹೋಲಿಕಾ. ನಾನು ರುದ್ರ ಜ್ಞಾನ ಯಜ್ಞದ ಮುಂದೆ ನಿಂತಿದ್ದೇನೆ. ಹಳೆಯ ಸಂಸ್ಕಾರಗಳು, ಪಾಪಗಳು, ಮಮತ್ವ ಎಲ್ಲವೂ ಹೋಮವಾಗುತ್ತಿವೆ. ಅಗ್ನಿಯಿಂದ ಶುದ್ಧತೆ, ಅಗ್ನಿಯಿಂದ ಪುನರ್ಜನ್ಮ. ನಾನು ಕವಡೆಯಿಂದ ವಜ್ರ ಸಮಾನವಾಗುತ್ತಿದ್ದೇನೆ. ಪುರುಷೋತ್ತಮ ಸಂಗಮ ಅನುಭವ. ಇದು ಸಾಮಾನ್ಯ ಕಾಲವಲ್ಲ, ಇದು ಪುರುಷೋತ್ತಮ ಸಂಗಮ ಯುಗ. ನಾನು ದೇವತೆಗಳಿಗಿಂತಲೂ ಶ್ರೇಷ್ಠ ಆತ್ಮ. ರಾಜರಾಜೇಶ್ವರಿ ಸ್ಥಿತಿಯಲ್ಲಿ ನನ್ನ ಭವಿಷ್ಯ ಸ್ವರ್ಣಮಯ. 150 ವರ್ಷಗಳ ಆಯುಷ್ಯ. ರೋಗವಿಲ್ಲ, ದುಃಖವಿಲ್ಲ. ನಾನು ಸ್ವರ್ಗದ ವಾರಸುದಾರ. ಮನ್ಮನಾಭವ. ಸೆಕೆಂಡಿನ ಮುಕ್ತಿ. ತಂದೆಯ ಮೃದು ಸ್ವರ. ಮಕ್ಕಳೇ, ಕೇವಲ ನನ್ನನ್ನು ನೆನಪು ಮಾಡಿ. ನಡೆದಾಡುತ್ತಾ, ಕೆಲಸ ಮಾಡುತ್ತಾ ನನ್ನ ಮನಸ್ಸು ತಂದೆಯೊಂದಿಗೆ ಜೋಡಿಸಿದೆ. ಮನ್ಮನಾಭವ, ಮಧ್ಯಾಜೀಭವ. ನಾನು ನಿಶ್ಚಿಂತ ಚಕ್ರವರ್ತಿ. ದಯಾ ದೃಷ್ಟಿ ಸ್ಥಿತಿ. ನಾನು ಎಲ್ಲರನ್ನೂ ಆತ್ಮ ಎಂದು ನೋಡುತ್ತೇನೆ. ಯಾರ ಸಂಸ್ಕಾರವೂ ನನಗೆ ತೊಂದರೆ ಕೊಡದು. ತಿರಸ್ಕಾರವಿಲ್ಲ.
ದಯಾ ದೃಷ್ಟಿ ಮಾತ್ರ. ನಾನು ಜ್ಞಾನಪೂರ್ಣ ಆತ್ಮ, ನಿರ್ವಿಘ್ನ, ಶಾಂತ, ಏಕತೆ ಮತ್ತು ವಿಶ್ವಾಸ. ನಾನು ಸಂಘಟನೆಯ ಶಕ್ತಿ ಅನುಭವಿಸುತ್ತೇನೆ. ಪಂಚ ಪಾಂಡವರಂತೆ ಏಕತೆ, ದೃಢತೆ. ಒಬ್ಬರು ಹೇಳಿದರು, ಹಾಜಿ, ಸಫಲತೆ ಖಚಿತ. ಅಂತಿಮ ಅನುಭವ. ನಾನು ಪ್ರಕಾಶಮಾನ ಆತ್ಮ, ತಂದೆಯ ಮುದ್ದಿನ ಮಗು. ಸ್ಮಶಾನ ಪ್ರಪಂಚ ಕರಗುತ್ತಿದೆ. ಸ್ವರ್ಣಮಯ ಪರಿಸ್ಥಾನ ಉದಯವಾಗುತ್ತಿದೆ. ನಾನು ಹೊಸ ಯುಗದ ಸ್ಥಾಪಕ, ಸ್ವರ್ಗದ ರಾಜಕುಮಾರಿ. ಇಂದಿನ ಮುರಳಿ ಯೋಗ. ಶಾಂತವಾಗಿ ಕುಳಿತುಕೊಂಡು ಉಸಿರಾಟ ಸಹಜವಾಗಿ ಮಾಡಿಕೊಳ್ಳಿ. ಬುದ್ಧಿಯ ಕಣ್ಣಿನಿಂದ ಭ್ರೂಮಧ್ಯದಲ್ಲಿ ಪ್ರಕಾಶಿಸುತ್ತಿರುವ ಆತ್ಮವನ್ನು ನೋಡಿ. ನಾನು ಶಾಂತ ಸ್ವರೂಪ ಆತ್ಮ. ನಾನು ಈ ಸ್ಥೂಲ ಶರೀರಕ್ಕಿಂತ ಭಿನ್ನವಾದ ಒಂದು ಅವಿನಾಶಿ ಚೈತನ್ಯ ಬಿಂದು. ನಾನು ಶಾಂತಿಧಾಮದ ನಿವಾಸಿ. ಕರ್ಮೇಂದ್ರಿಯಗಳ ಈ ಗದ್ದಲದಿಂದ ದೂರ ಸರಿದು ನನ್ನ ಸ್ವಧರ್ಮವಾದ ಶಾಂತಿಯಲ್ಲಿ ಸ್ಥಿತನಾಗಿದ್ದೇನೆ. ನಾನು ಮಾತನಾಡುವವನು ಅಲ್ಲ, ನಾನು ಶಾಂತ ಸ್ವರೂಪ. ನನ್ನ ಆತ್ಮಿಕ ಧೋಬಿಯೊಂದಿಗೆ ದಿ ಡಿವೈನ್ ಲಾಂಡ್ರಿ ಮ್ಯಾನ್ ನನ್ನ ಎದುರು ಜ್ಞಾನ ಸಾಗರ ಪತಿತ ಪಾವನ ಶಿವಬಾಬಾ ಇದ್ದಾರೆ. ಅವರು ನನ್ನ ವಿಚಿತ್ರ ಸೇವಕ. ಜನ್ಮ ಜನ್ಮಾಂತರದ ವಿಕಾರಗಳ ಕೊಳೆಯಿಂದ ಮಸುಕಾಗಿದ್ದ ನನ್ನ ಆತ್ಮರೂಪಿ ವಸ್ತ್ರವನ್ನು ಬಾಬಾರವರು ತಮ್ಮ ನೆನಪಿನ ಕಿರಣಗಳಿಂದ ಸ್ವಚ್ಛ ಮಾಡುತ್ತಿದ್ದಾರೆ. ಬಾಬಾ ಹೇಳುತ್ತಿದ್ದಾರೆ, ಮಗುವೇ, ಮನ್ಮನಾಭವ. ಈ ಮಂತ್ರದ ಶಕ್ತಿಯಿಂದ ನನ್ನೊಳಗಿನ ಕಾಮ ಕ್ರೋಧದ ಕೊಳೆಗಳು ಸೆಕೆಂಡಿನಲ್ಲಿ ಕರಗಿ ಹೋಗುತ್ತಿವೆ. ನಾನು ಪಾವನವಾಗುತ್ತಿದ್ದೇನೆ. ಯೋಗಾಗ್ನಿಯ ಅನುಭವ. ಬಾಬಾರವರ ನೆನಪೇ ಒಂದು ದಿವ್ಯ ಅಗ್ನಿ. ಈ ಯೋಗಾಗ್ನಿಯಲ್ಲಿ ನನ್ನ ಹಳೆಯ ಸಂಸ್ಕಾರಗಳು, ಪಾಪಕರ್ಮಗಳು ಸಾಸಿವೆಯಂತೆ ಪುಡಿ ಪುಡಿಯಾಗಿ ಸುಟ್ಟು ಭಸ್ಮವಾಗುತ್ತಿವೆ. ನಾನು ಪತಿತನಿಂದ ಪಾವನನಾಗುತ್ತಿದ್ದೇನೆ. ನನ್ನ ಆತ್ಮವು ಈಗ ಬಂಗಾರದಂತೆ ಶುದ್ಧವಾಗಿ ಹೊಳೆಯುತ್ತಿದೆ. ಸ್ಮಶಾನದಿಂದ ಪರಿಸ್ಥಾನದತ್ತ ನಾನು ಈ ಹಳೆಯ ಪ್ರಪಂಚವೆಂಬ ಸ್ಮಶಾನವನ್ನು ನೋಡುತ್ತಿದ್ದೇನೆ. ಇಲ್ಲಿ ಯಾವುದು ಶಾಶ್ವತವಲ್ಲ. ನನ್ನ ಬುದ್ಧಿಯು ಈಗ ಈ ಹಳೆಯ ಮನೆಯಿಂದ ಸಂಪೂರ್ಣವಾಗಿ ಕಳಚಿಕೊಂಡಿದೆ. ಬೇಹದ್ದಿನ ವೈರಾಗ್ಯ. ಬಾಬಾ ನನಗಾಗಿ ಸುಂದರವಾದ ಪರಿಸ್ಥಾನ್ ಸ್ವರ್ಗವನ್ನು ನಿರ್ಮಿಸುತ್ತಿದ್ದಾರೆ. ನಾನು ಆ ಹೊಸ ಪ್ರಪಂಚದ ಮಾಲೀಕ, ರಾಜರಾಜೇಶ್ವರಿ, ದಯಾ ಹೃದಯ ಮತ್ತು ನಿಶ್ಚಿಂತ ಚಕ್ರವರ್ತಿ. ಬಾಬಾರವರ ದಯಾದೃಷ್ಟಿ ನನ್ನ ಮೇಲಿದೆ. ಅದೇ ದೃಷ್ಟಿಯಿಂದ ನಾನು ಇಡೀ ವಿಶ್ವವನ್ನು ನೋಡುತ್ತಿದ್ದೇನೆ. ಯಾರ ಮೇಲೆಯೂ ತಿರಸ್ಕಾರವಿಲ್ಲ, ಕೇವಲ ದಯೆ ಮತ್ತು ಪ್ರೀತಿ. ನಾನು ಬಾಬಾರವರ ಮಗ, ಆದ್ದರಿಂದ ನಾನು ನಿಶ್ಚಿಂತ ಚಕ್ರವರ್ತಿ. ಯಾವುದೇ ಚಿಂತೆ ನನ್ನನ್ನು ತಲುಪಲಾರದು. ಸರ್ವ ಅಧಿಕಾರಿಯೂ ನಾನೇ. ಓಂ ಶಾಂತಿ. ದಿನದ ಸಣ್ಣ ಅಭ್ಯಾಸ ಮಾಡೋಣ. ಇಂದು ಕೆಲಸ ಮಾಡುವಾಗ ಮಧ್ಯ ಮಧ್ಯ 1 ನಿಮಿಷ ನಿಂತು, ಬಾಬಾ ನನ್ನ ಆತ್ಮವನ್ನು ಸ್ವಚ್ಛ ಮಾಡುತ್ತಿರುವ ಧೋಬಿ ಎಂದು ಭಾವಿಸಿ. ಇದು ನಿಮ್ಮನ್ನು ತಕ್ಷಣವೇ ಹಗುರಗೊಳಿಸುತ್ತದೆ.
ಇಂದು ನೀವು ಯಾರನ್ನೇ ಭೇಟಿ ಮಾಡಿದರೂ ಅಥವಾ ಯಾರ ಬಗ್ಗೆಯೇ ಯೋಚಿಸಿದರೂ ಅವರಲ್ಲಿನ ದೋಷಗಳನ್ನು ನೋಡುವ ಬದಲಾಗಿ ಬಾಬಾರವರ ದಯಾದೃಷ್ಟಿಯಿಂದ ಅವರನ್ನೊಮ್ಮೆ ನೋಡಿ. ಇದು ನಿಮ್ಮ ಮನಸ್ಸನ್ನು ಅತ್ಯಂತ ಹಗುರವಾಗಿಡುತ್ತದೆ. ಯೋಗಾಗ್ನಿಯಲ್ಲಿ ಆತ್ಮ ಶುದ್ಧೀಕರಣ, ಆಳವಾದ ತಪಸ್ಸು ಅನುಭವ. ಶಾಂತ ಸ್ಥಳದಲ್ಲಿ ಕುಳಿತು ಬೆನ್ನು ನೇರ, ಕಣ್ಣು ಅರೆಮುಚ್ಚಿ, ಉಸಿರಾಟ ಗಮನಿಸಿ. ದೇಹಾಭಿಮಾನದಿಂದ ವಿಯೋಗ. ನಾನು ಈ ದೇಹವಲ್ಲ, ನಾನು ಈ ಹೆಸರು ಅಲ್ಲ, ನಾನು ಈ ಪಾತ್ರವಲ್ಲ, ನಾನು ಪ್ರಕಾಶಮಾನ ಬಿಂದು, ಚೈತನ್ಯ ಜ್ಯೋತಿ. ಈ ಕಣ್ಣುಗಳು ನನ್ನವು, ಆದರೆ ನಾನು ಕಣ್ಣುಗಳಲ್ಲ. ಈ ಮನಸ್ಸು ನನ್ನ ಸಾಧನ, ಆದರೆ ನಾನು ಮನಸ್ಸಲ್ಲ. ನಾನು ಶಾಂತಿ ಸ್ವರೂಪ ಆತ್ಮ, ಶರೀರದಿಂದ ಭಿನ್ನ. ಒಂದು ಮೃದುವಾದ ಬೆಳಕು ನನ್ನ ಭ್ರೂಮಧ್ಯದಲ್ಲಿ ಹೊಳೆಯುತ್ತಿದೆ. ಪರಮಧಾಮದ ಪ್ರವೇಶ. ಈಗ ನಾನು ಈ ಭೌತಿಕ ಲೋಕದಿಂದ ಮೇಲಕ್ಕೆ ಏರುತ್ತಿದ್ದೇನೆ. ನಕ್ಷತ್ರಗಳ ಮೇಲೆ, ಆಕಾಶಗಂಗೆಯ ಮೇಲೆ ಅಪಾರ ಶಾಂತಿಯ ಲೋಕ, ಕೆಂಪು ಸುವರ್ಣ ಪ್ರಕಾಶ. ಅಲ್ಲಿ ನನ್ನ ತಂದೆ ಜ್ಞಾನ ಸಾಗರ, ಪತಿತ ಪಾವನ. ಅವರು ಪ್ರಕಾಶದ ಬಿಂದು ನನ್ನನ್ನು ಪ್ರೀತಿಯಿಂದ ನೋಡುತ್ತಿದ್ದಾರೆ. ಅವರ ದೃಷ್ಟಿಯಲ್ಲಿ ಅನಂತ ಕರುಣೆ. ಧೋಬಿ ತಂದೆಯ ತಪಸ್ಸು ಅಗ್ನಿ, ತಂದೆಯ ಮೃದುಸ್ವರ. ಮಧುರ ಮಕ್ಕಳೇ, ನಾನು ನಿಮ್ಮ ಧೋಬಿ, ನಿಮ್ಮ ಆತ್ಮರೂಪಿ ವಸ್ತ್ರವನ್ನು ಸ್ವಚ್ಛ ಮಾಡಲು ಬಂದಿದ್ದೇನೆ. ನಾನು ನನ್ನ ಆತ್ಮ ವಸ್ತ್ರವನ್ನು ನೋಡುತ್ತೇನೆ. ಜನ್ಮ ಜನ್ಮಗಳ ಸಂಸ್ಕಾರಗಳು, ಕಾಮ, ಕ್ರೋಧ, ಮೋಹ. ತಂದೆ ನೆನಪಿನಲ್ಲಿ ನಾನು ಸ್ಥಿರ. ಮನ್ಮನಾಭವ. ಯೋಗಾಗ್ನಿ ಪ್ರಜ್ವಲಿಸುತ್ತದೆ. ಒಂದು ದಿವ್ಯ ಅಗ್ನಿ ನನ್ನ ಸುತ್ತಲೂ ಪ್ರಕಾಶ ವಲಯ. ಪ್ರತಿ ಪಾಪ ಸಂಸ್ಕಾರ ಅಗ್ನಿಯಲ್ಲಿ ಕರಗುತ್ತಿದೆ. ನಾನು ಹಗುರವಾಗುತ್ತಿದ್ದೇನೆ, ಪಾವನವಾಗುತ್ತಿದ್ದೇನೆ. ತಂದೆ ನನ್ನ ಸೇವಕನಾಗಿ ನನ್ನ ಆತ್ಮವನ್ನು ಹೊಳೆಯುವ ಹಿರಣ್ಯವನ್ನಾಗಿ ಮಾಡುತ್ತಿದ್ದಾರೆ. ಸೆಕೆಂಡಿನಲ್ಲಿ ಶುದ್ಧತೆ, ಸೆಕೆಂಡಿನಲ್ಲಿ ಮುಕ್ತಿ. ಸ್ಮಶಾನದಿಂದ ವೈರಾಗ್ಯ. ಈ ಭೂಮಿ ಲೋಕವನ್ನು ದೂರದಿಂದ ನೋಡುತ್ತೇನೆ. ಕಲಹ, ಅಶಾಂತಿ, ರೋಗ. ಇದು ಹಳೆಯ ಮನೆ, ಸಮಾಪ್ತಿಯಲ್ಲಿರುವ ಸ್ಮಶಾನ. ನಾನು ಮಮತ್ವ ಬಿಡುತ್ತೇನೆ. ಯಾರ ಮೇಲೂ ಕೋಪವಿಲ್ಲ, ಆದರೆ ಬಂಧನವೂ ಇಲ್ಲ. ನಾನು ಯಾತ್ರಿಕ ಆತ್ಮ. ಹೊಸ ಸ್ವರ್ಗ ಮನೆಗೆ ಸಿದ್ಧ. ಸ್ಮಶಾನ ಕರಗುತ್ತಿದೆ. ಸ್ವರ್ಣಮಯ ಪರಿಸ್ಥಾನ್ ಉದಯವಾಗುತ್ತಿದೆ. ಪಂಚವಿಕಾರದ ಮೇಲೆ ವಿಜಯ. ನನ್ನ ಮುಂದೆ ರಾವಣನ 5 ತಲೆಗಳು. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ನಾನು ಯೋಗಬಲದಿಂದ ಸ್ಥಿರನಾಗಿದ್ದೇನೆ. ತಂದೆಯ ಪ್ರಕಾಶ ನನ್ನೊಳಗೆ ಪ್ರವೇಶಿಸುತ್ತದೆ. ರಾವಣ ದುರ್ಬಲ, ಅದೃಶ್ಯ. ನಾನು ಡಬಲ್ ಅಹಿಂಸಕ, ಶಾಂತಿಯ ಯೋಧ. ಪುರುಷೋತ್ತಮ ಸ್ಥಿತಿ. ಈ ಸಂಗಮ ಕಾಲ ಮಹಾನ್. ನಾನು ಪುರುಷೋತ್ತಮ ಆತ್ಮ, ಕವಡೆಯಿಂದ ವಜ್ರ ಸಮಾನ. ಭವಿಷ್ಯದಲ್ಲಿ ರಾಜರಾಜೇಶ್ವರಿ ಸ್ಥಿತಿ. ಸ್ವರ್ಗದ ವಾರಸುದಾರ. 150 ವರ್ಷಗಳ ಆರೋಗ್ಯಮಯ ಜೀವನ. ನಾನು ವಿಷ್ಣುಪುರಿಯ ಮಾಲೀಕ. ದಯಾದೃಷ್ಟಿ, ನಿಶ್ಚಿಂತ ಚಕ್ರವರ್ತಿ. ನಾನು ಎಲ್ಲರನ್ನೂ ಆತ್ಮವಾಗಿ ನೋಡುತ್ತೇನೆ. ಯಾರ ಸಂಸ್ಕಾರವೂ ನನ್ನನ್ನು ಕದಡದು. ದಯಾದೃಷ್ಟಿ ಮಾತ್ರ. ನಾನು ನಿಶ್ಚಿಂತ ಚಕ್ರವರ್ತಿ. ಪರಮಾತ್ಮ ಚಿಂತನೆ ಮಾತ್ರ. ಅಂತಿಮ ಮೌನ. ಕೆಲವು ಕ್ಷಣ ಸಂಪೂರ್ಣ ಮೌನ. ತಂದೆಯ ಪ್ರಕಾಶದಲ್ಲಿ ಸ್ಥಿರ. ಆತ್ಮ ಶುದ್ಧ, ಮನಸ್ಸು ಶಾಂತ. ನಾನು ಸ್ವರ್ಗ ಸ್ಥಾಪಕ ಆತ್ಮ. ಸ್ಮಶಾನವನ್ನು ಪರಿಸ್ಥಾನವನ್ನಾಗಿ ಮಾಡುವ ದೇವಾತ್ಮ. ಈ ಮುರಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು. ಧನ್ಯವಾದಗಳು.